ಹಾಗೆಯೇ ನಮ್ಮ ನೆಚ್ಚಿನ ಡಾಕ್ಟರ್ ಆದಂಥ ಸೀತಾ ನಾಗರಾಜರವರಿಗೂ ಅನಂತ ನಮಸ್ಕಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಾಧಾರಣವಾಗಿ ರೋಗಗಳನ್ನು ಕಂಡುಹಿಡಲಿಕ್ಕೆ ಸಾಕಷ್ಟು ಲ್ಯಾಬ್ಗಳಿದ್ದಾವೆ. ಅದೇ ರೀತಿಯಲ್ಲಿ ಔಷಧಿಯನ್ನು ವಿತರಣೆ ಮಾಡಲು ಸಾಕಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಾವೆ. ಆದರೆ ಒಂದೇನಪ್ಪ ವಿಪರ್ಯಾಸ ಅಂತಂದರೆ, ಯಾವುದೇ ಒಂದು ದೊಡ್ಡ ದೊಡ್ಡ ಕಾಯಿಲೆ, BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಈ ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಇವತ್ತು ಯಾವುದೇ ಥರದ ಹಾಸ್ಪಿಟಲ್ಗಳಿಲ್ಲ. ಹೌದಲ್ಲ ಸರ್? ಹೌದು ಸರ್. ಆದರೆ ಈ ಎಲ್ಲ ಕಾಯಿಲೆಗಳು ಬಂದಿದ್ರೂ ಕೂಡ ಡಾಕ್ಟರ್ ಏನು ಹೇಳಿದ್ರು ಅಂತಂದ್ರೆ, ಆ ಮನುಷ್ಯ ನೀರು ಕುಡಿಯತಕ್ಕಂಥ ಸ್ಥಿತಿಯಲ್ಲಿದ್ರೂ ಕೂಡ ಆ ಕಾಯಿಲೆಗಳನ್ನು ಗುಣ ಮಾಡತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಮುಕ್ಕುವಿನಲ್ಲಿ ಮಾತ್ರ ಸಾಧ್ಯ. ಇದನ್ನ ನನ್ನ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ ಏನು ಹೇಳಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಕಳೆದ ಒಂದು ಫೆಬ್ರವರಿ ಕೊನೆಯ ವಾರದಲ್ಲಿ ಇದೇ ತರ ತಾವೆಲ್ಲ ಬಂದು ಕೂತ್ಕೊಂಡ ರೀತಿಯಲ್ಲಿ ಒಂದು ಸೆಮಿನಾರ್ ಅನ್ನು ನಾನು ಅಟೆಂಡ್ ಮಾಡಿದೆ. ಅದೇ ರೀತಿಯಲ್ಲಿ ತಾವೆಲ್ಲ ಏನು ಕೇಳಿಸ್ಕೊಂಡು ಅದೇ ರೀತಿ ನಾನು ಕೇಳಿಸ್ಕೊಂಡೆ. ನಂತರ ಏನ್ ಮಾಡಿದೆ, ನಮ್ಮ ಮನೆಯವರಿಗೆ ಹೋಗಿ ಅದನ್ನ ವಿಚಾರವನ್ನು ತಿಳಿಸಿದೆ. ನೆಕ್ಸ್ಟ್ ಮುಂದಿನ ಒಂದು ಪ್ರೋಗ್ರಾಮಿಗೆ, ಡಾಕ್ಟರ್ ಪ್ರೋಗ್ರಾಮ್ಗೆ ಇದೇ ತರ ಬಂದು ಕೇಳಿದೆ. ಆವಾಗ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಅವತ್ತಿಂದ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಡಾಕ್ಟರ್ ಸದಾ ನೋಡಿದರೆ, ಅವತ್ತು ಏನ್ ಮಾಡಿತ್ತು ಅಂದ್ರೆ 30 ವರ್ಷದಿಂದ ಅವರಿಗೆ ಏನಿತ್ತು ಅಂತ ಹೇಳಿದ್ರೆ ವೆರಿಕೋಸ್ ವೆನ್ಸ್ ಪಿಕ್ಚರ್ ಅಲ್ಲಿ ಅವ್ರು ತೋರಿಸಿದರೆ, ಅವತ್ತಿನ ಒಂದು ಪರಿಸ್ಥಿತಿ ಯಾಕಂದ್ರೆ ಕಾಲು ಫುಲ್ ಸ್ವೆಲ್ಲಿಂಗ್ ಆಯಿತು. ಎನಿ ಮೂಮೆಂಟ್ ಅಲ್ಲಿ ಬ್ಲಡ್ ಹೊರಗಡೆ ಬರ್ತಕ್ಕಂಥದ್ದು, ಅಂದ್ರೆ ಓಪನ್ ಆಗಿ ಹೊರಗಡೆ ಬರ್ತಕ್ಕಂಥ ಪರಿಸ್ಥಿತಿ ಇತ್ತು. ಮುಟ್ಟಿ ನೋಡಿದ್ರೆ ಯಾವ ತರ ಇತ್ತು ಅಂದ್ರೆ ಕೈ ಮುಟ್ಲಿಕ್ಕೆ ಆಗಲಿಲ್ಲ, ಅಷ್ಟು ಸ್ವೆಲ್ಲಿಂಗ್ ಇತ್ತು. ಸುಮಾರು 4 ಸರಿ ಸರ್ಜರಿ ಆಗಿತ್ತು 30 ವರ್ಷದಲ್ಲಿ. ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳನ್ನೆಲ್ಲ ನೋಡಿ ಬಂದಿದ್ರು. ಎಲ್ಲಿ ಯಾವ ಡಾಕ್ಟ್ರು ಕೂಡ ಈ ಕಾಯಿಲೆಯನ್ನು ಗುಣ ಮಾಡ್ತೇನೆ ಅಂತ ಒಬ್ಬ ಡಾಕ್ಟರ್ ಕೂಡ ಹೇಳಿಲ್ಲ. ಅಂದ್ರೆ ಅದರಲ್ಲಿ ಅದಕ್ಕೆ ಮೆಡಿಸಿನ್ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಾಯ್ತು ಅಂದ್ರೆ 10 ವರ್ಷದಿಂದ ಏನಾಗಿತ್ತು ಅಂತ ಹೇಳಿದ್ರೆ ಡಯಾಬಿಟಿಸ್ ಬೇರೆ ಆಗಿತ್ತು. ಆವತ್ತಿನ ಪರಿಸ್ಥಿತಿಯಲ್ಲಿ 11 ಇತ್ತು HbA1c. ಅಂತ ಒಂದು ಪರಿಸ್ಥಿತಿಯಲ್ಲಿ ಡಾಕ್ಟರ್ ನೋಡಿದ್ದೆ, ಭೇಟಿ ಮಾಡಿದ್ರು. ಡಾಕ್ಟರ್ ನೋಡಿದ್ರು, ಕಾಲನ್ನು ಅವರಿಗೆ ಮುಟ್ಲಿಕ್ಕೂ ಆಗಲಿಲ್ಲ, ಅಷ್ಟು ನೋವಿತ್ತು. ಇದೇ ಕಾಲ ಪಾದ ಎಡಗಾಲದಲ್ಲಿ ಇಲ್ಲಿಂದ ಕೆಳವರೆಗೇನು ಫುಲ್ ಬ್ಲಾಕ್ ಆಗೋಗಿತ್ತು. ಡಾಕ್ಟರ್ ಒಂದೇ ಒಂದು ಮಾತು ಹೇಳಿದ್ರು, ಇದು ಕಾಲು ಅಲ್ಸರ್ ಆಗಿದೆ, ಕೊನೆ ಸ್ಟೇಜಿಗೆ ಬಂದಿದ್ರೆ, ಬಟ್ ಈ ಕಾಯಿಲೆ ಗುಣ ಆಗುತ್ತೆ. ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಗುಣ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ನಮ್ ಕಿವಿಗೆ ಯಾವಾಗ ಬಿತ್ತು, ನಮ್ಗೆ ಅರ್ಧ ಕಾಯಿಲೆ ವಾಸಿ ಆಯ್ತು. ಕಾರಣ ಏನಂದ್ರೆ, ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರು ಯಾವ ಕಾಯಿಲೆ ಗುಣ ಆಗುತ್ತೆ ಅಂತ ಯಾವ ಡಾಕ್ಟರ್ ಕೂಡ ಹೇಳಿರ್ಲಿಲ್ಲ. ಈ ಕಾಯಿಲೆ ಗುಣ ಆಗುತ್ತೆ, ಇದನ್ನು ಗುಣ ಮಾಡಬಹುದು ಅಂತ ಹೇಳಿ ಯಾವ ಡಾಕ್ಟರ್ ಹೇಳಿಲ್ಲ. ಏನಂದ್ರೆ ಟೆಂಪ್ರವರಿ ಆಪರೇಷನ್ ಮಾಡಬೇಕು, ಕೊನೆ ಇರುವ ದಿವಸ ನೀವೇನ್ ಮಾಡೋದು ಸ್ಟಾಕಿನ್ಸ್ ಹಾಕ್ಬೇಕು ಅಂತ. ಇಲ್ಲಿ ಇವ್ರು ಡಾಕ್ಟರ್ ಏನು ಹೇಳಿಲ್ಲ, ಯಾವ ಆಪರೇಷನ್ ಇಲ್ಲ, ಯಾವ ಮಾತ್ರೆ ತಗೊಳ್ತಕ್ಕಂಥಲ್ಲಿ ಇವ್ರು ಕೊಡ್ತಕ್ಕಂಥ ಏನು ಫುಡ್ ಸಪ್ಲಿಮೆಂಟ್ ಇಲ್ಲ, ಇದ್ರ ಮೂಲಕದಲ್ಲಿ ಮನೆಯಲ್ಲೇ ಇದ್ಕೊಂಡು ನೀವು ಕಾಯಿಲೆ ವಾಸಿ ಮಾಡ್ಕೊಳ್ಬಹುದು ಅಂತ ಹೇಳಿದವಾಗ ನಮ್ಗೆ ಏನಾಗುತ್ತೆ, ಒಂದೊಳ್ಳೆ ಕಾನ್ಫಿಡೆನ್ಸ್ ಬಂತು. ಮೊದಲು ನಾವು ಬೇಕಾಗಿರ್ತಕ್ಕಂಥದ್ದು ಕಾಯಿಲೆ ಗುಣ ಆಗುತ್ತೆ ಅಂತ ಆದ್ಮೇಲೆ ನಮ್ಗೆ ಆತ್ಮಧೈರ್ಯ ಅಂತ ಹೇಳಿ ಅವ್ರಿಗೆ ಬಂತು. ಆಮೇಲೆ ಅವ್ರು ಡಾಕ್ಟರ್ ಯಾವ್ಯಾವ ರೀತಿ ಮಾಡಬೇಕು ಏನಂತೆಲ್ಲ ಹೇಳಿದ್ರು. ಏನಂದ್ರೆ ಅವ್ರು ಹನಿ ತಗೊಳ್ಳಿ ಕೇಳಿದ್ರು. ಹನಿ ತಗೊಂಡಾದ್ಮೇಲೆ 1 ವಾರ ತಗೊಂಡಾದ್ಮೇಲೆ 2ನೇ ವಾರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕಾಲಲ್ಲಿ ಪಸ್ ಹೊರಗಡೆ ಬರ್ಲಿಕ್ಕೆ ಶುರುವಾಯಿತು, ಕೀವು ಹೊರಗಡೆ ಬಂತು, ಗಾಯ ದೊಡ್ಡದಾಗ್ತಾ ಬಂತು. 2 ಇಂಚ್ 4 ಇಂಚ್ ಆಯ್ತು, 4 ಇಂಚ್ 6 ಇಂಚ್ ಗಾಯ ಆಗ್ಲಿಕ್ಕೆ ಶುರುವಾಯಿತು. ಸುಮಾರು ಬ್ಲಡ್ ಹೊರಗಡೆ ಹೋಗ್ಲಿಕ್ಕೆ ಶುರುವಾಯಿತು. ಇಲ್ಲಿಂದ ಹಿಡಿದು ರಕ್ತ ಅಷ್ಟು ದೂರದವರೆಗೆ ಹೊರಗಡೆ ಹೋಯ್ತು. ನಮ್ಗೆ ಅವಾಗ ಭಯ ಶುರುವಾಯಿತು. ಯಾಕೆ ಭಯ ಅಂತ ಹೇಳಿದ್ರೆ, ಒಂದು ಏನಾಗಿದೆ, ವೆರಿಕೋಸ್ ವೆನ್ಸ್ ಕಾಲಲ್ಲಿ ಆಗಿರ್ತಕ್ಕಂಥದ್ದು, ಆದ್ರಿಂದ ಅದೇನಾಯ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. 2ನೇದಾಗಿ ಏನಾಗಿದೆ, ಶುಗರ್ ಹೈ ಲೆವೆಲ್ ಇದೆ. ಅವಾಗ ಏನಾಯ್ತು, ಪೇನ್ ಜಾಸ್ತಿ ಆಯ್ತು. ಡಾಕ್ಟರ್ ಸಜೆಷನ್ ತಗೊಂಡು ಪೇನ್ ಕಿಲ್ಲರ್ ಒಬ್ಬರು ಕರ್ಕೊಂಡ್ಬಂದು ನರ್ಸಿಂದ ಕೊಡಿಸಿದ್ರು. ಅವಾಗ ನರ್ಸಿಗೂ ಭಯ, ಯಾಕೆಂದ್ರೆ ಕಾಲು ನೋಡ್ಕೊಂಡು ಆ ಪರಿಸ್ಥಿತಿ ಆಸ್ಪತ್ರೆಗೆ ಅಡ್ಮಿಟ್ ಅಂತ ಅವ್ರೊಂದ್ ಕಡೆಯಿಂದ ಭಯ ಪಡಿಸಿದ್ರು. ಆದ್ರೂ ಕೂಡ ಡಾಕ್ಟರ್ ಸಜೆಷನ್ ತಗೊಂಡು ಬೆಳಿಗ್ಗೆ ಸಾಯಂಕಾಲ ಡಾಕ್ಟರ್ಗೆ ಫೋನ್ ಮಾಡಿ ಸುಮಾರು 1 ತಿಂಗಳ ಆಗೋತ್ತೆ ಏನಾಯ್ತು, ಕಾಲು ಪೂರ ಓಪನ್ ಆಗಿ ಕ್ಯೂ ಆಗ್ತಾ ಹೋಯ್ತು. 1.5 ತಿಂಗಳ ಆಗೋತ್ತೆ ಏನಾಯ್ತು ಅಂದ್ರೆ ಕ್ಯೂ ಪೂರ ಹೊರಗಡೆ ಬಂತು. 2 ತಿಂಗಳ ಆಗುವತ್ತೀಗ ಕಾಲಲ್ಲಿ ಗಾಯ ಆಗಿದೆ ಅಂತಕ್ಕಂಥದ್ದೇ ತಾವು ಕಾಣದೇ ರೀತಿಯಲ್ಲಿ ಗಾಯವಾಸಿ ಆಯ್ತು. ಅದು ಪಿಕ್ಚರಲ್ಲಿ ತೋರಿಸಿದ್ದಾರೆ. ಮುಂದಿನ ವಾರ ಇದೇ ಪ್ರೋಗ್ರಾಮ್ಗೆ ಗೊತ್ತಾದರೆ, ಮನೆಯಲ್ಲಿ ಓಡಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ, ಅಂದ್ರೆ ಕಾಲು ಸ್ಟ್ಯಾಂಡ್ ಇಟ್ಕೊಂಡು ಓಡಾಡ್ಬೇಕಾದಂತ ಪರಿಸ್ಥಿತಿಯಲ್ಲಿ ಇವತ್ತು ಅಂಗಡಿ ನಡೆಸುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣರಾಗಿರ್ತಕ್ಕಂಥವ್ರು ಯಾರಂತ ಹೇಳಿದ್ರೆ ನಮ್ಮ ಅಯ್ಯೋರಾಗಿರ್ತಕ್ಕಂಥ ಮುಪ್ಪು ಔಷಧಿ. ಅದ್ರ ಜೊತೆಗೆ ನಮಗೆ ಪ್ರತಿಯೊಂದು ಹಂತದಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ಗೆ ನಾವು ಅನಂತ ಧನ್ಯವಾದಗಳನ್ನು ಹೇಳ್ತಾ, ಚಿರಕಾಲ ನಾವೇನು ಇವತ್ತು 2 ಕಾಲು ಉಳಿಸ್ಕೊಂಡಿದ್ದೇವೆ, ಕಾಲನ್ನ ಕಟ್ ಮಾಡಬೇಕಂತ ಪರಿಸ್ಥಿತಿಯಲ್ಲಿ ಕಾಲೇನು ಉಳಿಸ್ಕೊಂಡಿದ್ದೇವೆ, ಅದಕ್ಕೆಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥ ನಾವು ಡಾಕ್ಟರ್ಗೆ ಈ ಮೂಲಕ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇದೇ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು ಕಾಲು ಮೇಲ್ಗಡೆ ಏನಾಗಿದೆಯಲ್ಲ, ಇದಾಗಿರ್ತಕ್ಕಂಥ ಅವತ್ತಿನ ಪರಿಸ್ಥಿತಿಯಲ್ಲಿ ತೂತ್ ಬಿದ್ದಿತ್ತು. ಜಸ್ಟ್ ಲೈಕ್ ಈಗ
ಅಕ್ಕಿ ಸಾಸ್ತಕ್ಕಂಥ ಸಾಣೆ ಕಣ್ಣೆ ಇರುತ್ತೆ ಅದೇ ರೀತಿ ಆವತ್ತಿದ್ದದ್ದು. ಕಾಯ ನೋಡಿ, ಇಲ್ಲಿ ಕಾಯ ದೊಡ್ಡ, ಇದು ಇನ್ನೂ ದೊಡ್ಡದಾಗಿತ್ತು ಕಾಯ. ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಇದು 60% ಆಗಿದೆ. ಇನ್ನೊಂದು 2 ತಿಂಗಳಲ್ಲಿ, ಈಗ 2ನೇ ಕ್ರೋಸ್ ರನ್ನಿಂಗ್ ಇರ್ತಕ್ಕಂಥದ್ದು. ಸುಮಾರು 120 ದಿವಸ ಆಗಿ ಹೋಗಿದೆ. ಈಗ ಇನ್ನೊಂದು 2-3 ತಿಂಗಳು ಆಗುತ್ತೆ. ಒಂದು 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಶುಗರ್ 11ಕ್ಕೆ ಹೋಗಿತ್ತು, ಈಗ ಆಲ್ರೆಡಿ 10 ಒಳಗಡೆ ಬಂದು ಹೋಗಿದೆ. ಇನ್ನು ಕಾರಣ ಇನ್ನೊಂದು 2 ತಿಂಗಳಲ್ಲಿ ಕಡಿಮೆ ಆಗ್ಬೋದು ಅಂತಕ್ಕಂಥ ಭರವಸೆ ನಮಗೆ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ.